ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ನಾನು ತೋಟದ ಹತ್ರ ಹೋಗೋದಿತ್ತು. ಹಾಗಾಗಿ ತೋಟದ ಹತ್ರ ಹೋಗ್ಬಿಟ್ಟು ನಾನು ಇಬ್ಬರು ಮನೆಯವರು ಹೋದ್ವಿ. ತೋಟದಲ್ಲಿ ಏನಪ್ಪ ಕೆಲಸ ಅಂತ ಜನ ಸುತ್ತರಬೇಕಿತ್ತು ಮತ್ತು ಬಾಳೆಗೊನೆ ಬಂದಿತ್ತು, ಅದನ್ನು ಕಡ್ಕೊಂಬರ್ಬೇಕಿತ್ತು. ಹಾಗಾಗಿ ಒಂದು ಗಾಡೀಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇಬ್ಬರೂ ಒಂದೊಂದು ಗಾಡಿ ತಗೊಂಡು ಹೋದ್ವಿ. ನಮ್ಮ ಮನೆಯವರು ಗಾಡಿ ಮಧ್ಯೆ ನಿಲ್ಲಿಸ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ರು. ಹಾಗಾಗಿ ನೀನು ಫೋನಲ್ಲಿ ಮಾತಾಡೋದೇ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡ್ಬಿಟ್ಟು ಬಂದ್ವಿ. ಅವ್ರು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಹೋಗ್ತಾಯಿದ್ದೆ. ಹಾಗೆ ಹಾಡು ಹೇಳ್ಕೊಂಡು ಹೋಗ್ತಾಯಿದ್ದೆ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆನು ಅಂತ ಸುಮ್ಮನೆ ಫನ್ನಾಗಿರಲಿ ಅಂತ ಸಾಂಗ್ ಹೇಳ್ಕೊಂಡು ಹೋಗ್ತಿದ್ವಿ. ಅದಾಯಿತು. ಆಮೇಲೆ ಹೋದ್ವಿ. ಅವರು ಎಲ್ಲ 5 ನಿಮಿಷಕ್ಕೆ ನಂದೇನಿದ್ರು ಸೊಪ್ಪು ಕಡಿಯೋದಷ್ಟೇ, ನೀನೆಲ್ಲ ಜೋಡಿಸ್ಕೋಬೇಕು ಅಂತ ಅಲ್ಲೇ ಹೇಳ್ಕೊಂಬಂದಿದ್ರು. ಸರಿ ಆಯಿತು ಅಂತ ಹೇಳಿದ್ದೆ. 5 ನಿಮಿಷಕ್ಕೆ ಎಲ್ಲ ಗಿಡಗಳನ್ನು ಹೂಡಿಸ್ಬಿಟ್ಟು ಆರಾಮಾಗಿ ಕೂತಿದ್ರು. ನನ್ನ ಕೆಲಸ ಆಯಿತು, ಇವಾಗ ಏನಿದ್ರು ನಿನ್ನ ಕೆಲಸ, ನೀನೆಲ್ಲ ಜೋಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರು. ಸರಿ ಆಯಿತು, ಇನ್ನೇನು ಮಾಡೋಣ, ನಾನು ಅಲ್ಲೆಲ್ಲ ಹೇಳಿದ್ನಲ್ಲ ನಾನು ಜೋಡಿಸ್ಕೊತೀನಿ, ನೀವು ಬರೀ ಕಡ್ಕೊಡ್ರಿ ಅಂತ. ಹಾಗಾಗಿ ಎಲ್ಲದನ್ನು ನಾನೇ ನೀಟಾಗಿ ಸೋಸ್ಕೊಂಡು ಜೋಡಿಸ್ಕೊಂಡೆ. ಅವರು ಕಡಿಯೋದೇ ಬೇಕಾದ್ರೆ ಯಾವಾಗಲೂ ಹೇಳ್ತಾರೆ, ಸೊಪ್ಪು ಬೇಕಾದರೆ ನಾನು 10:30 ಬೇಕಾದರೂ ಕಡಿದ್ಬಿಡ್ತೀನಿ, ಅದು ಜೋಡಿಸ್ಬೇಕಂದ್ರೆ ನಂಗೆ ಆಗಲ್ಲ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಜೋಡಿಸ್ದೆ. ನನಗೂ ಜೋಡಿಸೋದೇನು ಕಷ್ಟ ಅಲ್ಲ, ಕಡಿಯೋದು ನನಗೆ ಕಷ್ಟ, ಜೋಡಿಸೋದು ಅವ್ರಿಗೆ ಕಷ್ಟ. ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಸರಿ ಆಯಿತು ಅಂತೇಳಿ ಸ್ಮೈಲ್ ಕೊಡ್ತಾಯಿದ್ರು. ಕೂತಿದ್ರು. ನಾನೆಲ್ಲ ಸೊಪ್ಪನ್ನ ಜೋಡಿಸ್ಕೊಂಡು ಕಟ್ಕೊಂಡು ರೆಡಿ ಮಾಡಿಟ್ಟೆ. ಅದಾದಮೇಲೆ ಬಾಳೆಗೊನೆ ಕಡಿಯೋದಿತ್ತು. ಹಾಗಾಗಿ ಬಾಳೆಗೊನೆನೂ ಕಡ್ಕೊಂಡ್ವಿ. ನಾನು ಒಂದು ಗೊನೆ ಕಡಿಯೋಣ ಅಂತ ಕಡಿತಾಯಿದ್ದೆ. ಬಾಳೆಗೊನೆ ಎಲ್ಲ ಕಡ್ಕೊಂಡು ಒಂದು 4 ಗೊನೆ ಸಿಕ್ತು. ಅದನ್ನು ತೊಗೊಂಡ್ಬಿಟ್ಟು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ತುಂಬ ಇವತ್ತಂತೂ ಗಾಳಿ ಜಾಸ್ತಿ ಇತ್ತು ನಮ್ಮ ಕಡೆ, ಬಿಸಿಲು ಕಮ್ಮಿ, ಥಂಡಿ ಗಾಳಿ. ನಿಮ್ಮ ಕಡೆ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ. ಈ ವೆದರಲ್ಲಿ ಕೆಲಸ ಮಾಡಿ. ಇಲ್ಲೊಂದು ಸ್ವಲ್ಪ ನೋಡಿ ಫ್ರೆಂಡ್ಸ್, ನನ್ನ ಮಗನ ಅವನ ಅಜ್ಜಿ ಮನೆಗೆ ಹೋಯ್ತು ಅಂತಂದರೆ ಸಾಕು, ಅಲ್ಲಿರೋ ಟಾಯ್ಸ್ನೆಲ್ಲ ತೆಗೆದು ಮನೆ ತುಂಬ ಹರಡೋದೇ ಒಂದು ದೊಡ್ಡ ಕೆಲಸ. ಆ ಟಾಸ್ಕಿಂದ ಅದನ್ನು ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ಸೈಕಲಲ್ಲಿ 1-2 ರೌಂಡ್ ವಾಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ರೋಡಲ್ಲೆಲ್ಲ ಇಲ್ಲ ವಾಕ್ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಟಾಯ್ಸ್ ಎಲ್ಲ ಚೆಲ್ಕೊಂಡು ಕೂತ್ಕೊತಾನೆ. ಅವ್ರ ಅಜ್ಜಿ ಒಂದು ಎತ್ತಿಟ್ಟು ಸಾಕಾಗೋಗುತ್ತೆ ಅಂತ ಬೈತೆ. ಅದಕ್ಕೆ ನಾನೇನು ಮಾಡಿದೆ, ಆಯಿತು ಬರ್ರಿ 1-2 ರೌಂಡ್ ಸೈಕಲಲ್ಲಿ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ರೋಡಲ್ಲಿ ಈ ಥರ 1-2 ರೌಂಡ್ ಕರ್ಕೊಂಡು ಹೋಗಿದ್ರೆ ಅವ್ರಿಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಬರೀ ಏನೇ ಟಾಯ್ಸಲ್ಲಿ ಆಡಿದ್ರು ಅವ್ರಿಗಷ್ಟು ಹ್ಯಾಪಿನೆಸ್ ಸಿಗಲ್ಲ. ಹಾಗಾಗಿ ರೋಡಲ್ಲಿ ಅವನು ಮತ್ತು ಪಾಪು ಇಬ್ಬರು ಅಣ್ಣ ತಂಗಿ ಇಬ್ಬರು ಪೋಸ್ ಕೊಡ್ಕೊಂಡು ಸೈಕಲಲ್ಲಿ ರೌಂಡ್ ಹೊಡಿತಿದ್ರು. ಅಣ್ಣ ಡಬಲ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಫುಲ್ ಜೋಶಾಗಿ ಖುಷಿಯಾಗಿದ್ಲು. ಈ ರೀತಿ ನಿಮ್ಗೆ ಎಷ್ಟೇ ಕೆಲಸ ಇದ್ದರೂ ಆ ಕೆಲಸದ ಮಧ್ಯೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ, ಮಕ್ಳಿಗೂ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ.